ದಯಮಾಡಿ ಕರ್ನಾಟಕವನ್ನ ರಕ್ಷಣೆ ಮಾಡಿ, ಕೈ ಮುಗಿದು ಸಂಸತ್ತಿಗೆ ಮಾಜಿ ಪ್ರಧಾನಿ ದೇವೇಗೌಡರ ಭಾವುಕ ಮನವಿ. ಕರ್ನಾಟಕದ ನೀರಾವರಿ ಸಮಸ್ಯೆಯ ಬಗ್ಗೆ ಭಾವುಕ ಮನವಿ. ನಾನು ಜೀವನದ ಕೊನೆ ಕಾಲದಲ್ಲಿ ಇದ್ದೇನೆ. ಈ ವೃದ್ಧನ ಮನವಿಗೆ ಮಾನವೀಯತೆಯಿಂದ ಸ್ಪಂದನೆ ಕೊಡಿ. ನನ್ನ ರಾಜ್ಯಸಭಾ ಅವಧಿ ಇನ್ನೊಂದು ತಿಂಗಳಲ್ಲಿ ಮುಗಿಯಲಿದೆ. ದಯಮಾಡಿ ಕರ್ನಾಟಕವನ್ನ ರಕ್ಷಣೆ ಮಾಡಿ ಅಂತ ಹೇಳಿ ರಾಜ್ಯದ ಮಾಜಿ ಪ್ರಧಾನಿ ಪತ್ರವೊಂದನ್ನು ಬರೆದಿದ್ದಾರೆ. ಕೈ ಮುಗಿದು ಸಂಸತ್ತಿಗೆ ಮಾಜಿ ಪ್ರಧಾನಿಯಿಂದ ಮನವಿ. ಕರ್ನಾಟಕದ ನೀರಾವರಿ ಸಮಸ್ಯೆಯ ಬಗ್ಗೆ ಭಾವುಕ ಮನವಿ. ನಾನು ಜೀವನದ ಕೊನೆ ಕಾಲದಲ್ಲಿದ್ದೇನೆ. ನನ್ನ ಮನವಿಯನ್ನು ಕೈ ಮುಗಿದು ಕೇಳ್ತೀನಿ, ನೀವು ಸ್ವೀಕಾರ ಮಾಡಿ. ಈ ವೃದ್ಧನ ಮನವಿಗೆ ಮಾನವೀಯತೆಯಿಂದ ಸ್ಪಂದನೆ ಕೊಡಿ. ನನ್ನ ರಾಜ್ಯಸಭಾ ಅವಧಿ ಇನ್ನೊಂದು ತಿಂಗಳಲ್ಲಿ ಮುಗಿಯಲಿದೆ. ನನ್ನ ರಾಜ್ಯದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ನಾವೆಲ್ಲರೂ ಮನುಷ್ಯರು. ಮಳೆ ಬಿದ್ದರೆ ನೀರು, ಇಲ್ಲವಾದರೆ ಇಲ್ಲ. ಈ ಸದನದ ಎಲ್ಲ ಸದಸ್ಯರು ಕರ್ನಾಟಕದ ರಕ್ಷಣೆ ಮಾಡಬೇಕು. ನಾನು ಕೈ ಮುಗಿದು ಬೇಡುತ್ತೇನೆ ಎಂದು ಮಾಜಿ ಪ್ರಧಾನಿ ಮನವಿ ಮಾಡಿಕೊಂಡಿದ್ದಾರೆ. ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ ನೀಡಬೇಕೆಂದು ಕೇಂದ್ರಕ್ಕೆ ಆಗ್ರಹ. ರಾಜ್ಯದಲ್ಲಿ ಕುಡಿಯುವ ನೀರು ಹಾಗೂ ನೀರಾವರಿ ಬಿಕ್ಕಟ್ಟು ಗಂಭೀರ. ಅನೇಕ ನೀರಾವರಿ ಯೋಜನೆಗಳು ಕೂಡ ನೆನೆಗುದಿಗೆ ಬಿದ್ದಿದೆ. ಆ ಎಲ್ಲ ಯೋಜನೆಗಳಿಗೆ ಅನುಮೋದನೆ ನೀಡಿ ರಾಜ್ಯದ ಜನರಿಗೆ ನ್ಯಾಯ ಒದಗಿಸಿ ಅಂತ ಹೇಳಿ ಕಳಕಳಿಯ ಮನವಿ ಮಾಡಿಕೊಂಡಿದ್ದಾರೆ ಮಾಜಿ ಪ್ರಧಾನಿ. ಇಂದು ಕರ್ನಾಟಕದ ರೈತರ ಸಂಕಷ್ಟಕ್ಕೆ ಮಾನವೀಯ ಮನವಿ ಎಂದ ಎಚ್ ಡಿ ದೇವೇಗೌಡ. ದಯಮಾಡಿ ಕರ್ನಾಟಕವನ್ನು ರಕ್ಷಣೆ ಮಾಡಬೇಕು. ಕರ್ನಾಟಕದ ಇತಿಹಾಸದಲ್ಲಿ 96 ವರ್ಷದ ವಯೋವೃದ್ಧ ರಾಜಕಾರಣಿ, ರಾಜ್ಯದ ಮಾಜಿ ಪ್ರಧಾನಿ ತನ್ನ ಕರ್ನಾಟಕದ ಸಂಕಷ್ಟದಲ್ಲಿರ್ತಕ್ಕಂತಹ ರೈತರ ಪರ ಅತ್ಯಂತ ಸ್ಪಷ್ಟ ಭಾಷೆಯಲ್ಲಿ ಕೈ ಮುಗಿದು ಸಂಸತ್ತಿಗೆ ಪತ್ರ ಬರೀತಾರೆ, ಮನವಿ ಮಾಡಿಕೊಳ್ತಾರೆ ಅನ್ನುವುದಾದರೆ ಇದು ನಿಜಕ್ಕೂ ಕೂಡ ಆ ರಾಜಕಾರಣಿಯ ತೂಕವನ್ನು ತೋರಿಸುತ್ತೆ. ಆ ರಾಜಕಾರಣಿಯ ಮನಸ್ಸಿನ ಗರ್ಭದಲ್ಲಿ ಅಡಗಿರುವ ನಾಡಪ್ರೇಮವನ್ನು ತೋರಿಸುತ್ತೆ. ರೈತರ ಪರ ಕಾಳಜಿಯನ್ನು ತೋರಿಸುತ್ತೆ. ನೀವು ಇದನ್ನು ಪೊಲಿಟಿಕಲ್ ಗಿಮ್ಮಿಕ್ಕು ಅಂತ ಕರಿತೀರೋ, ಇದು ಪೊಲಿಟಿಕಲ್ ಸ್ಟ್ರಾಟಜಿ ಅಂತ ಕರಿತೀರೋ, ಆದರೂ ಕೂಡ ಈ ತರಹದ್ದೊಂದು ಸಾಮಾಜಿಕ ಕಳಕಳಿ, ರೈತರ ಮೇಲಿನ ಕಾಳಜಿ ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ. ಇನ್ನೊಂದು ತಿಂಗಳಲ್ಲಿ ಅವರು ರಾಜ್ಯಸಭಾ ಸದಸ್ಯ ಜವಾಬ್ದಾರಿಯೂ ಕೂಡ ಮುಗಿಯುತ್ತೆ. ನಾನು ಜೀವನದ ಅತ್ಯಂತ ಕೊನೆ ಕಾಲದಲ್ಲಿದ್ದೀನಿ, ರಾಜಕೀಯವಾಗಿಯೂ ಕೂಡ ಕೊನೆಯ ಘಟ್ಟದಲ್ಲಿದ್ದೀನಿ. ನನ್ನ ಮನವಿಯನ್ನು ಸ್ಪಂದನೆ ಮಾಡಿ. ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ. ಆ ರೈತರಿಗೆ ಜೀವನದಿ ಆಗಿರ್ತಕ್ಕಂತಹದ್ದು ನೀರು. ನೀರಿದ್ರೆ ಕೃಷಿ ಇದ್ರೆ ಜನ ಇದ್ರೆ ಕರ್ನಾಟಕ ಇದ್ರೆ ಭಾರತ. ಹೀಗೆಲ್ಲ ಇದ್ದಾಗ ನನ್ನ ಮನವಿಯನ್ನು ಸ್ವೀಕಾರ ಮಾಡಿ ಅಂಥೇಳಿ ಕಳಕಳಿಯ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮಾಜಿ ಪ್ರಧಾನಿ. ನಿಜಕ್ಕೂ ಕೂಡ ಗಂಭೀರ. ರಾಜ್ಯದ ಜನರಿಗೆ ನ್ಯಾಯ ಒದಗಿಸಬೇಕು. ಇದು ಕರ್ನಾಟಕದ ರೈತರ ಸಂಕಷ್ಟಕ್ಕೆ ಮಾನವೀಯ ಮನವಿ ಎಂದ ಎಚ್ ಡಿ ದೇವೇಗೌಡರು ನಿಜಕ್ಕೂ ಕೂಡ ಅತ್ಯಂತ ಭಾವುಕರಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನಾದರೂ ಕೂಡ ಕೇಂದ್ರ ಸರ್ಕಾರ ಆ ಮನವಿಗೆ ಸ್ಪಂದಿಸುತ್ತಾ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.